ಹಿಂದಿನ ವಿಡಿಯೋನಲ್ಲಿ ನವೋದಯ ವಿದ್ಯಾಲಯ ಹಾಗೂ ಶಿಕ್ಷಣದ ಬಗ್ಗೆ ನಾವು ತಿಳ್ಕೊಂಡ್ವಿ. ಒಬ್ಬರಿಗೆ ಊಟ ಕೊಟ್ಟರೆ ಒಂದು ಹೊತ್ತು ಮಾತ್ರ ಅದನ್ನ ತಗೊಳ್ತಾರೆ. ಅದೇ ಯಾವ ರೀತಿ ಅದನ್ನ ದುಡಿಬೇಕು ಅಂತ ಹೇಳ್ಕೊಟ್ರೆ ಅವ್ರ ಲೈಫ್ ಲಾಂಗ್ ಅದನ್ನ ಉಪಯೋಗಿಸ್ಕೊಂತಾರೆ. ಅದೇ ರೀತಿಯಾಗಿ ಒಂದು ನವೋದಯ ವಿದ್ಯಾಲಯದಲ್ಲಿ ಕಲ್ತು ಬಂದಂಥ ವಿದ್ಯಾರ್ಥಿಗಳಿಗೆ ಅವರ ಜೀವನ ಅವರೊಬ್ಬರೇ ಅಲ್ಲ, ಅವರ ಪರಿವಾರದ ಜೀವನ ಸಹ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ. ಅದಕ್ಕೆ ನಾನು ಒಬ್ಬ ಉದಾಹರಣೆ. ನಾನು ಅಲ್ಲಿ ಕಲಿತಿರ್ತಕ್ಕಂತಹ ಒಂದು ಡಿಸಿಪ್ಲಿನ್ ಆಗಲಿ, ಕನ್ಸಿಸ್ಟೆಂಟ್ ಆಗಲಿ, ದಿನ ಬೆಳಿಗ್ಗೆ ಬೇಗ ಎದ್ಬಿಟ್ಟು ತಣ್ಣೀರಲ್ಲಿ ಸ್ನಾನ ಮಾಡೋದ್ರಿಂದ ಹಿಡಿದು ಈ ಸಮಾಜದ ಪ್ರತಿಯೊಬ್ಬ ವರ್ಗದಲ್ಲೂ ಸಹ ಇರುವಂಥವ್ರಿಗೆ ಯಾವ ರೀತಿಯಾಗಿ ಮಾತಾಡಬೇಕು ಅನ್ನೋದು ಸಹ ಅಲ್ಲೇ ಕಲ್ತ್ಕೊಂಡಿದ್ದೀನಿ. ಈ ಎಲ್ಲ ಲೈಫ್ ಸ್ಕಿಲ್ ಅಂತ ಹೇಳ್ತೀರಾ, ಅದು ಅಲ್ಲಿ ಕಲ್ತಿದ್ರಿಂದ ಇವತ್ತಿನ ದಿವಸ ನನ್ನ ಪ್ರೊಫೆಷನಲ್ ಲೈಫ್ ಆಗಲಿ ಅಥವಾ ಬಿಸ್ನೆಸ್ ಲೈಫಲ್ಲಾಗಲಿ ಇದು ಬಹಳಷ್ಟು ಬದಲಾವಣೆಯನ್ನ ತಗೊಂಬಂದಿದೆ. ಅಷ್ಟೇ ಅಲ್ಲ, ನಾವು ಇನ್ನೊಂದು ಕೇಸ್ ಸ್ಟಡಿಯನ್ನು ನೋಡೋಣ. ಡಾಕ್ಟರ್ ಅರುಲ್ ಅಂತ ಹೇಳಿ, ಅವ್ರ ತಂದೆ ಸೆಕ್ಯೂರಿಟಿ ಗಾರ್ಡ್ ಆಗಿದ್ರು. ಯಾರೋ ಅವರಿಗೆ ನವೋದಯ ವಿದ್ಯಾಲಯದ ಬಗ್ಗೆ ಹೇಳಿದ್ರು. ಅವರು ಅಪ್ಲಿಕೇಶನ್ ಫಾರ್ಮ್ ತಗೊಂಡ್ಬಂದು ಡಾಕ್ಟರ್ ಅರುಲ್ ಅವರು ಅದನ್ನು ಫಿಲ್ ಮಾಡಿ ಅದನ್ನು ಸಬ್ಮಿಟ್ ಮಾಡ್ತಾರೆ. ಇವತ್ತಿನ ದಿವಸ ಅವರು ಒಂದು ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಸಾವಿರಾರು ವಿದ್ಯಾರ್ಥಿಗಳ ಜೀವನವನ್ನ ಅವರು ಇವತ್ತಿನ ದಿವಸ ಬದಲಾವಣೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಡಾಕ್ಟರ್ ಪುಟ್ಟಪ್ಪ ಅವರು ಸಣ್ಣವರಿದ್ದಾಗ ಅವ್ರ ತಂದೆ ಹೇಳ್ತಾರೆ, 5ನೇ ಕ್ಲಾಸಲ್ಲಿ ನೋಡಪ್ಪ, ನಮ್ಗೆ ಓದ್ಸಕ್ ಆಗಲ್ಲ ಮಗ, ಆರ್ಥಿಕವಾಗಿ ನಾವು ಬಹಳ ಕಷ್ಟದಲ್ಲಿದ್ದೀವಿ, ಓದೋದನ್ನ ಬಿಟ್ಬಿಟ್ಟು ನಮ್ಮ ಹೊಲದ ಕೆಲಸ ಮಾಡುವಂತೆ ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಯಾರೋ ನವೋದಯ ವಿದ್ಯಾಲಯದ ಬಗ್ಗೆ ಹೇಳ್ತಾರೆ. ಅವ್ರ ನವೋದಯ ವಿದ್ಯಾಲಯಕ್ಕೆ ಸೇರಿ ಇವತ್ತಿನ ದಿವಸ ಅವರ ಜೀವನ ಹೇಗಾಗಿದೆ ಅಂತಂದ್ರೆ, ಅಮೆರಿಕದಲ್ಲಿ ಅವರು PhD ಅನ್ನು ಮುಗಿಸ್ಕೊಂಡು ಅಲ್ಲಿ ಒಬ್ಬರು ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇಷ್ಟೇ ಅಲ್ಲ, ಈ ತರ ಲಕ್ಷಾಂತರ ಉದಾಹರಣೆಗಳಿದೆ. ನಾನು ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಇದೇ ರೀತಿಯಾದಂತಹ ಬಹಳಷ್ಟು ಮುಂದಿನ ವಿಡಿಯೋಗಳನ್ನ ಕೇಳೋದಕ್ಕೋಸ್ಕರ ಪ್ಲೀಸ್ ವಾಚ್ ಔಟ್ ಫಾರ್ ದಿಸ್ ವಿಡಿಯೋಸ್.